ಸರ್ ಐ ಥಿಂಕ್ ಆ ಪೋಸ್ಟ್ಗೂ ಆ ಒಂದು ಇದಕ್ಕೂ ತುಂಬ ವೆಯ್ಟೇಜ್ ಇದೆ ಆ್ಯಂಡ್ ನೀವು ಅದಕ್ಕೆ ತೂಕ ತರ್ತೀರಿ ಸರ್ ನಿಮ್ಮ ಮಾತುಗಳಿಂದ. ಆ್ಯಂಡ್ ಬಿಗ್ ಬಾಸ್ನ 12 ಸೀಸನ್ಗಳಲ್ಲಿ ಸರ್ ಐ ಥಿಂಕ್ ಬಿಗ್ ಬಾಸ್ ಅಂದ ತಕ್ಷಣ ಒಬ್ಬ ಆಡಿಯನ್ಸ್ಗೆ ನೀವೇ ಬ್ರ್ಯಾಂಡ್. ಬಿಗ್ ಬಾಸ್ಗೆ ಇರ್ಬೋದು, ಅಂದರೆ ಬೇರೆ ಬೇರೆ ಬಿಗ್ ಬಾಸ್ ಅಂತಲೇ ಇರ್ಬೋದು, ಬಟ್ ನಮ್ಗೆ ಕಾಣಿಸೋದು ಒಬ್ಬ ಕಾಮನ್ ಮ್ಯಾನ್ಗೆ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ನ ಬ್ರ್ಯಾಂಡ್. ಸೊ 1 ವರ್ಷದ ಹಿಂದೆ ಸಾಕಪ್ಪ ನನಗೆ ಬಿಗ್ ಬಾಸ್ ಸ್ವಲ್ಪ ತೃಪ್ತಿ ಆಯ್ತು ನನಗೆ ಅಂತ. ತೃಪ್ತಿ ಆಯ್ತು ಅಂತ ಹೇಳಿಲ್ಲ, ಸಾಕು ಅಂತ ಹೇಳಿದ್ರಿ ಸರ್. ಸೊ ಈಗ ಮತ್ತೆ ಅದನ್ನು ರೀಕನ್ಸಿಡರ್ ಮಾಡುವಂಥದ್ದು ಈಗ ಅದಕ್ಕೆ ಆದರೆ ಖುಷಿ ಇದೆ ಸರ್ ಆ ಡಿಸಿಷನ್ ಬಗ್ಗೆ ಅಥವಾ ತೃಪ್ತಿ? 100% ಸರ್. ಈಗ ನನಗೆ ಕೆಲವು ಆಗಿತ್ತು, ಯಾಕೋ ಬೇಡ ಅನಿಸ್ತಾ ಇತ್ತು. ಅವರೆಲ್ಲ ಅದನ್ನು ಸರಿಪಡಿಸ್ಕೊಂಡು ಬಂದರು. ಸರಿಪಡಿಸ್ಕೊಂಡು ಬರೋದಲ್ಲದೆ ಭಾಳ ಪ್ರೀತಿಯಿಂದ ಬಂದರು. ಪ್ರೀತಿಯಿಂದ ಬಂದಾಗ ಒಂದು ಹಠ ಹಿಡ್ಕೊಬೇಕು, ಅಹಂ ಹಿಡ್ಕೊಬೇಕು, ಇಲ್ಲಾಂದ್ರೆ ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದೀನಿ ಮರ್ಯಾದೆ ಹೋಗುತ್ತೆ, ಆ ಥರ ಏನಿಲ್ಲ ಸರ್. ಒಬ್ಬ ವ್ಯಕ್ತಿ ಸರಿಪಡಿಸ್ಕೋತೀನಿ ಅಂತ ನಮ್ಮ ಹತ್ರ ಬಂದಾಗ, ಸರಿಪಡಿಸ್ಕೊಂಡಾಗ ನಾವು ಫಸ್ಟ್ ಆಫ್ ಆಲ್ ಅದು ನಿಯತ್ತಾಗಿ ಮಾಡ್ತಾ ಇದ್ದಾರೆ, ಬಲವಂತವಾಗಿ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ. ಕರೆಕ್ಟಾಗಿ ಮಾಡೋದನ್ನು ಮನಸ್ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂದಾಗ ನಾವು ಒಂದು ಸ್ವಲ್ಪ ಅದಕ್ಕೆ ಗಮನ ಕೊಟ್ಟು, ಇನ್ನೊಂದೇನಾಗುತ್ತೆ, ವೀಕ್ಷಕರು ಎಲ್ಲರೂ ಅದನ್ನು ನೋಡೋ ಆಸೆ ಪಡ್ತಾ ಇರ್ಬೇಕಾದ್ರೆ ಏನಾಗಲ್ಲ ಅದರಿಂದ. 2ನೇ ಅವಕಾಶ ಅಂತ ಬರುತ್ತೆ, ಅದನ್ನು ಒಂದು ಸೆಕೆಂಡ್ ಆಪರ್ಚುನಿಟಿ ಮಾಡಿ ಅಂತ ಮಾಡ್ತಾ ಇದ್ದಾರೆ. ಕರ್ನಾಟಕದ ಅಷ್ಟು ಒಂದು ಸಂಭ್ರಮನ, ಸಡಗರನ ಎಲ್ಲ ತಂದು ಒಂದು ಮನೆ ಮಾಡಿದ್ದಾರೆ. ಇವತ್ತು ಅಷ್ಟು ಕನ್ನಡ ಕಾಣ್ತಾ ಇದೆ ಎಲ್ಲ ಕಡೆ, ಗೋಡೆಯಲ್ಲಿ ತಂದಿದ್ದಾರೆ. ಸೊ ನಮ್ಮ ಆಸೆ ಇದ್ದಿದ್ದು, ನಮ್ಮ ಹಠ ಇದ್ದಿದ್ದು ಅಥವಾ ಡಿಬೇಟ್ ಇದ್ದಿದ್ದು ಯಾವುದೋ ನನ್ನ ವೈಯಕ್ತಿಕವಾದಂಥ ಕಾರಣಗಳಿಗಲ್ಲ. ಎಲ್ಲೋ ಒಂದು ಕಡೆ ಕನ್ನಡ ನೆಗ್ಲೆಕ್ಟ್ ಆಗ್ತಾ ಇದೆ ಅಂತ ಬರ್ತಾಯಿತ್ತು ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ. ಅದು ಎಲ್ಲಿಂದ? ನಮ್ಮವರಿಂದ ಅಲ್ಲ, ಮೇಲ್ಗಡೆ ಕೂತಿರೋರಿಂದ. ನನಗೆ ಬೇಡ ಅನ್ನಿಸ್ತು. ಬಟ್ ಅದು ಅವ್ರಿಗೆ ಗೊತ್ತಾದಾಗ ಬಂದರು, ಮಾಡಿದ್ರು, ಸರಿಪಡಿಸ್ಕೊಂಡ್ರು, ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗ.